ಗುರುತುಗಳು ಕೂಡ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇರ್ತವೆ. ಬಟ್ ಆದ್ರೆ ಅಂದ್ರೆ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಭವಿಷ್ಯದ್ದು ಇದೆ, ಪಾಸ್ಟ್ದು ಇದೆ, ಪ್ರೆಸೆಂಟ್ದು ಇದೆ, ಫ್ಯೂಚರು ತಿಳಿಯುತ್ತೆ. ಇದು ಈ ಜನ್ಮದ ಮಾತ್ರ ಅಲ್ಲ, ನನ್ನ ಕಡೆ ಜನ್ಮ ಇರಬಹುದು. ಅದಕ್ಕೆ ಅಂದರೆ ಭೂಮಿ ಉಗಮ ಆದಾಗಲೇ ಪುರಾಣಗಳಲ್ಲಿ ಹೇಳ್ತಾರೆ. ಬಟ್ ರಿಯಲ್ ಫ್ಯಾಕ್ಟಲ್ಲಿ ಚಿತ್ರಗುಪ್ತನೇ ಆಕಾಶಿಕ್ ರೆಕಾರ್ಡಿಂಗ್ ಒಂದು ಕಡೆ ಇರ್ತದೆ. ಅದನ್ನು ಓದೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡ್ರೆ ಇದು ಆಕಾಶಿಕ್ ರೆಕಾರ್ಡಿಂಗ್. ಏನಿದೆ ಆಕಾಶಿಕ್ ರೆಕಾರ್ಡ್ ಅಂದರೆ ಪ್ರತಿಯೊಂದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಅಲ್ಲಿ ವಿಜ್ಞಾನ, ಇಲ್ಲಿ ಸೈನ್ಸು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್ ಈ ಮೂರರ ಮೇಲೆ ಕೆಲಸ ಮಾಡೋದು. ಗ್ರಾವಿಟೇಷನ್ ಫೋರ್ಸ್ ಮೀರಿ ಮೇಲ್ಗಡೆ ಎಲ್ಲೋ ಒಂದು ಸ್ಥಳದಲ್ಲಿ ಇರ್ತದೆ. ಬಟ್ ಕುತ್ಕೊಂಡಾಗ ಮೆಡಿಟೇಷನ್ ಥ್ರೂ ನಾವು ನೋಡಬಹುದು. ನೀವು ನೋಡ್ತೀರಾ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಅದನ್ನು ತಿಳ್ಕೊಂಡು ಅವ್ರಿಗೆ ಏನು ಪ್ರಾಬ್ಲಮ್ಮು, ಅದು ಮಗು ಬೆಳಿಗ್ಗೆ ಎದ್ದು ಅಮ್ಮ ನನಗಿಂತ ಕನಸು ಬಂತು. 3 ದಿವಸ ಆದಮೇಲೆ ಅವಳು ಏನು ಹೇಳಿದ್ರು ಅದು ನಡೆದೇ ಹೋಗ್ಬಿಡ್ತು. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ವಾಹಿನಿ ನೋಡ್ತಾ ಇರ್ತಕ್ಕಂಥ ಸಮಸ್ತ ವೀಕ್ಷಕರಿಗೆ ಸ್ವಾಗತ, ಸುಸ್ವಾಗತ. ನಮ್ಮ ಇಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ವಿಷಯನ ನೀವು ತಿಳ್ಕೊಂಡಿದ್ದೀರಾ ಗುರುಗಳಾದಂತಹ ಚಿತ್ತಚೇತನ ಗುರೂಜಿ ಅವರಿಂದ. ಸೊ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಮಾಹಿತಿ ಅಂತ ಹೇಳ್ಬೋದು. ಅಷ್ಟೊಂದು ಕುತೂಹಲಕಾರಿಯಾದಂತಹ ವಿಷಯಗಳನ್ನು ಈ ಒಂದು ಪಾಡ್ಕಾಸ್ಟಲ್ಲಿ ನೀವು ತಿಳಿತೀರಾ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಗುರುಗಳಾದಂತಹ ಚಿತ್ತಚೇತನ ಗುರೂಜಿಗಳನ್ನು ಆಗಮಿಸೋಣ. ನಮಸ್ತೆ ಗುರುಜಿ. ನಮಸ್ತೆ. ವೆಲ್ಕಮ್ ಟು ದ ಶೋ. ಬಹಳ ಸಂತೋಷ. ನಿಮ್ಮ ಚಾನಲ್ ಒಳ್ಳೊಳ್ಳೆ ಸಾಕಷ್ಟು ರೆಸ್ಪಾನ್ಸ್ ಬರ್ತಾ ಇದೆ. ವ್ಯೂಸು ತುಂಬ ಚೆನ್ನಾಗಿದೆ. ಸಾಕಷ್ಟು ಜನ ಪ್ರಶ್ನೆ ಮಾಡಿ ಕೇಳ್ತಾರೆ. ಹೌದು ಹೌದು ಗುರುಜಿ. ಸಾಕಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ. ಭಾಳ ಸಂತೋಷ. ವಂಡರ್ಫುಲ್. ಸೊ ಒಳ್ಳೊಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ. ನಾವು ಬಹಳಷ್ಟು ಒಂದು ಒಳ್ಳೊಳ್ಳೆ ವಿಷಯಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ತಾ ಬರ್ತಾ ಇದ್ದೀರಾ ಗುರುಜಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನೆಲ್ಲ ಒಂದು ಮಾಹಿತಿನ ತಿಳಿಸೋಕ್ಕೆ ಬಯಸ್ತೀರಾ? ನನಗೆ ಏನಂದರೆ ಈ ಒಂದು ಆಕಾಶಿಕ್ ರೆಕಾರ್ಡ್ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು ಅಂತ ಭಾಳ ಒಂದು ಕುತೂಹಲನೂ ಇದೆ, ಆಸಕ್ತಿನೂ ಇದೆ. ಸೊ ನಮ್ಮ ವೀಕ್ಷಕರಿಗೂ ಸಹ, ಅವ್ರಿಗೂ ಸಹ ಈ ಒಂದು ವಿಷಯನ ತಿಳಿಸ್ಬೇಕು ಅಂತ. ಆ್ಯಕ್ಚುಲಿ ಈ ಆಕಾಶಿಕ್ ರೆಕಾರ್ಡ್ ಅಂದರೆ ಏನು? ಸೊ ಅದು ಅಂದರೆ ಯೂನಿವರ್ಸಲ್ ಇಂದ ಬರುವಂಥ ಒಂದು ಮೆಸೇಜ್ನ ನೀವು ತಿಳ್ಕೊಂಡು ಮೆಡಿಟೇಷನ್ ಮೂಲಕ, ಸೊ ಅದ್ರ ಮೂಲಕ ಸಮಸ್ಯೆನ ಬಗೆಹರಿಸ್ತೀರಾ. ಸೊ ಏನದು ಆ್ಯಕ್ಚುಲಿ ಅದೊಂದು ಕಾನ್ಸೆಪ್ಟ್ ಏನದು? ಹೇಳ್ತೀನಿ, ಉದಾಹರಣೆಗಳ ಮೂಲಕ ವಿವರಣೆ ಕೊಟ್ಟರೆ ಅರ್ಥ ಆಗುತ್ತೆ ಕೇಳೋರ್ಗು. ಮೊದಲು ಪ್ರಾರ್ಥನೆಯಿಂದಕ್ಕೆ ಶುರು ಮಾಡಿಬಿಡ್ತೀನಿ. ಸರ್ವಂ ಧರ್ಮರತ್ನಾಕರಂ ಪೂರಿ ಜಗನ್ನಾಥ ಭೈರವಾಕರ ಕೃಪಾದಾರ್ಪಣ ಮಸ್ತು. ಸೊ ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ, ಇವತ್ತು ನೀವು ಯಾವುದೇ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಹೋದರೆ ಒಂದು ಫೈಲ್ ಅಂತ ಹೇಳ್ತಾರೆ. ಹೌದು. ಯಾವುದೋ ಒಂದು ಕೇಸ್ ಬಂದಿದೆ, ಲಾಯರ್ಗಳ ಹತ್ರ ಫೈಲ್ಗಳಿರ್ತವೆ. ಪೊಲೀಸ್ ಸ್ಟೇಷನಲ್ಲಿ ಹೋದರೆ ಅವ್ರದ್ದೊಂದು ಪೊಲೀಸ್ನವ್ರದ್ದೇ ಬೇರೆ ಫೈಲ್ ಇರ್ತದೆ. ರೆಕಾರ್ಡ್ ಅಂದರೆ ಇವರು ಯಾವಾಗ ಜಾಯಿನ್ ಆದರು, ಎಷ್ಟು ಕೇಸ್ಗಳು ಸಾಲ್ವ್ ಮಾಡಿದ್ದಾರೆ, ಎಷ್ಟು ಎನ್ಕೌಂಟ್ರ್ ಮಾಡಿದ್ದಾರೆ, ಅವ್ರ ಫೈಲ್ ಓದಿದ್ರೆ ಗೊತ್ತಾಗ್ಬಿಡ್ತದೆ. ಅಂದರೆ ಅದು ಸಂಕ್ಷಿಪ್ತವಾಗಿರಲ್ಲ, ಮೇನ್ ಅವ್ರು ಮಾಡಿರೋ ಕೆಲಸಗಳನ್ನು ಹಾಕಿರ್ತಾರೆ. ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಏನಂದರೆ, ಮನುಷ್ಯ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಏನೇನು ಮಾಡ್ದ ಅದು ಅಪ್ಪ ಅಮ್ಮಂಗೆ ಗೊತ್ತಿರ್ತದೆ. ನನ್ನ ಮಗ ಏನು ಮಾಡ್ದ ಪೂರ್ತಿ ಗೊತ್ತಿರಲ್ಲ, ಯಾರಿಗೂ ಪೂರ್ತಿ ಗೊತ್ತಾಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಗೊತ್ತಾಗೋದು ಕೇವಲ ನೇಚರ್ಗೆ ಮಾತ್ರ, ಪಂಚಭೂತಗಳಿಗೆ, ಪ್ರಕೃತಿಗೆ, ಸೃಷ್ಟಿಗೆ, ಬ್ರಹ್ಮಾಂಡಕ್ಕೆ, ಭಗವಂತನಿಗೆ. ಇಷ್ಟು ಜನಕ್ಕೆ ಮಾತ್ರ ಸಂಪೂರ್ಣವಾದ ಮಾಹಿತಿಗಳಿರ್ತವೆ. ಅಂದರೆ ಸಿಂಗಲ್ ಸ್ಟೆಪ್, ಪ್ರತಿಯೊಂದು ಹೆಜ್ಜೆ ಗುರುತುಗಳು ಕೂಡ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇರ್ತವೆ. ಬಟ್ ಆದರೂ ಕೂಡ ಅಪ್ಪ ಅಮ್ಮನಿಗೆ ನನ್ನ ಮಗ ಏನು ಮಾಡ್ದ, ಮಗಳೇನು ಮಾಡಿದ್ಲು, ಅಥವಾ ಸ್ನೇಹಿತರಿಗೆಲ್ಲ ಅವ್ರ ಬಗ್ಗೆ ಸಾಕಷ್ಟು ವಿಷಯಗಳು ಗೊತ್ತಿರ್ತವೆ. ಅಂದರೆ ಮೇಲ್ಮೇಲೆ ಒಂದು 30% ಆರ್ 50%, ಹೆಚ್ಚಂದರೆ 70% ತಿಳ್ಕೊಂಡಿರ್ತಾರೆ ತುಂಬ ಕ್ಲೋಸ್ ಆಗಿರೋರು. ಅದ್ರ ಮೇಲೆ ಇನ್ನು 30% ಗೊತ್ತಾಗೋದಿಲ್ಲ. ಅದು ಅವನಿಗೆ ಮಾತ್ರ ಗೊತ್ತು. ಅವನಿಗೆ ಬಿಟ್ಟರೆ ಅವನಿಗಿಂತ ಹೆಚ್ಚಾಗಿ ನಿಸರ್ಗಕ್ಕೆ ಗೊತ್ತು. ನಿಜ. ಈ ಒಂದು ಫೈಲ್ ಇದೆಯಲ್ಲ, ಇದಕ್ಕೆ ಆಕಾಶಿಕ್ ರೆಕಾರ್ಡಿಂಗ್ ಅಂತ ಕರೀತಾರೆ. ಇದು ಈ ಜನ್ಮದ ಮಾತ್ರ ಅಲ್ಲ, ನನ್ನ ಕಡೆ ಜನ್ಮ ಇರಬಹುದು. ಅದಕ್ಕೆ ಅಂದರೆ ಭೂಮಿ ಉಗಮ ಆದಾಗ್ಲಿಂದನೂ ಈ ಕ್ಷಣದವರೆಗೂ ಏನೇನೆಲ್ಲ ನಡೀತು ಎಲ್ಲವೂ ಕೂಡ ರೆಕಾರ್ಡಲ್ಲಿ ಇರ್ತದೆ. ಉದಾಹರಣೆ, ಈ ಆಕಾಶಿಕ್ ರೆಕಾರ್ಡ್ನ ಅರ್ಥ ಮಾಡ್ಕೊಳ್ಳೋಕೆ ಇನ್ನೊಂದು ಸುಲಭವಾದ ಹಾದಿ ಯಾವುದು ಅಂದರೆ, ನಾವೆಲ್ಲ ಪಾಪಕರ್ಮ ಮಾಡಿದ್ರೆ ಯಮಲೋಕಕ್ಕೆ ಹೋಗ್ತೀರಿ, ಚಿತ್ರಗುಪ್ತ ಇರ್ತಾನೆ,
ಹೇಳ ಒಂದು ಏನೇನಿದೆ ಅಂತಂದರೆ ಅವನೆಲ್ಲ ಪಾಪಿ ಕೆಲಸ ಮಾಡೋನೆ, ಇವನು ಹಿಂಗೆ ಅದು ಪುಣ್ಯ ಮಾಡೋನೆ, ಹಂಗೆ ಹಿಂಗೆಲ್ಲ ಹೇಳ್ತಾರೆ. ಅದು ಒಂದು ರೀತಿ ಆಕಾಶಿಕ್ ರೆಕಾರ್ಡಿಂಗ್. ಅಲ್ಲೂ ಫುಲ್ಲಾಗಿ ಹೇಳೋದಿಲ್ಲ, ಒಂದು 10 ಪಾಯಿಂಟು 15 ಪಾಯಿಂಟು ಹೇಳ್ತಾನೆ. ಅದ್ರ ಮೇಲೆ ಅವನಿಗೆ ಇವನಿಗೆ ಏನೇನು ಶಿಕ್ಷೆ ಕೊಡಬೇಕು ಅಂತ ರೆಡಿ ಆಗುತ್ತೆ. ಅದು ಸುಮ್ಮನೆ ಕಥೆ ಪುರಾಣಗಳಲ್ಲಿ ಹೇಳ್ತಾರೆ. ಬಟ್ ರಿಯಲ್ ಫ್ಯಾಕ್ಟಲ್ಲಿ ಚಿತ್ರಗುಪ್ತನೇ ಆಕಾಶಿಕ್ ರೆಕಾರ್ಡಿಂಗ್. ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ನಮಗಿಲ್ಲಿ ಭೂಮಂಡಲದಲ್ಲಿ ಗ್ರಾವಿಟೇಷನ್ ಫೋರ್ಸ್ ಇದೆ. ಎಲ್ಲಿವರೆಗೂ ಗ್ರಾವಿಟಿ ಅಂದರೆ ನಾವು ಏನಾದರೂ ಒಂದು ಬಾಲ್ ಎಸೆದ್ರೆ ವಾಪಸ್ ಎಲ್ಲಿಗೆ ಬರ್ತದೆ, ಅದು ಒಂದು ಹಂತ ಇರ್ತದೆ. ಅಂದರೆ ಕಿಲೋಮೀಟ್ರ್, ಅಷ್ಟು ಕಿಲೋಮೀಟ್ರ್ ಹೋದರೆ ವಾಪಸ್ ಬರಲ್ಲ, ಅದು ಅಲ್ಲೇ ನಿಂತ್ಕೊಂಡ್ಬಿಡ್ತದೆ, ಬಾಲ್ ಕೆಳಗೆ ಬರಲ್ಲ. ಅಲ್ಲಿಂದ ಆಚೆಗೆ ಇರ್ತದಲ್ಲ, ಇದೆಲ್ಲ ಆಕಾಶ ಅಂತ ಅರ್ಥ. ಅಂದರೆ ಗ್ರಾವಿಟೇಷನ್ ಎಲ್ಲಿ ಬಾಲ್ ಬೀಳೋದಿಲ್ವೋ, ಬಿದ್ದರೆ ಅದೆಲ್ಲ ಗ್ರಾವಿಟೇಷನ್ ಫೋರ್ಸ್ ಎಲ್ಲಿವರೆಗೂ ಬೀಳ್ದೇನೆ ಅದ್ರ ಮೇಲಿರ್ತದೆ, ಇದನ್ನು ಆಕಾಶ ಅಂತ ಕರೀತಾರೆ. ನಾವು ಇಲ್ಲಿ ಯಾವ್ಯಾವ ಗ್ರಹಗಳಲ್ಲಿ ಏನೇನು ನಡೀತಾ ಇದೆ, ಬರೀ ಭೂಮಂಡಲದ ಮಾತ್ರ ಅಲ್ಲ, ಪ್ರತಿಯೊಂದು ಗ್ರಹಗಳು, ಸೌರಮಂಡಲದಲ್ಲಿರುವಂಥ ಎಷ್ಟೊಂದು ಸೂರ್ಯನ ಥರ ಸೌರಮಂಡಲಗಳಿದ್ದಾವೆ, ಗ್ಯಾಲಕ್ಸಿ ಇದೆ, ಎಲ್ಲದರದ್ದು ರೆಕಾರ್ಡಿಂಗ್ ಒಂದು ಕಡೆ ಇರ್ತದೆ. ಅದನ್ನು ಓದೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಋಷಿಮುನಿಗಳು. ಇದನ್ನೆಲ್ಲ ಸೂಕ್ಷ್ಮ ವಿದ್ಯೆಗಳು ಅಥವಾ ಬ್ರಹ್ಮವಿದ್ಯೆ, ಋಷಿವಿದ್ಯೆ ಅಂತ ಕರೀತಾರೆ. ಇದು ಎಲ್ಲರಿಗೂ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೊಂದು ಅಥಾರಿಟಿ ಇದೆ. ಅಂದರೆ ಎನಿಥಿಂಗ್ ಈಸ್ ಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್ ವೆನ್ ಯು ನೋ ದ ಸಿಸ್ಟಮ್ ಆ್ಯಂಡ್ ಪ್ರೊಸೆಸ್. ಹೌದು. ಈಗ ಎಷ್ಟೋ ಜನ ಏನಂದರೆ ಅದೊಂದು ಸಬ್ಜೆಕ್ಟ್, ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್. ನಿಜವಾಗ್ಲೂ ಭಾಳ ಖುಷಿಯಾಯಿತು ಪ್ರಶ್ನೆ ಕೇಳಿದ್ದು. ಕುತೂಹಲ ಹುಟ್ಟಿಸೋವಂಥ ಪ್ರಶ್ನೆ. ಒಂದು ವಿಷಯ ಏನಿದೆ ಆಕಾಶಿಕ್ ರೆಕಾರ್ಡಿಂಗ್, ಏನಿದೆ ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಪ್ರತಿಯೊಂದನ್ನು ನಾವಿಲ್ಲಿ ಅಧ್ಯಯನ ಮಾಡ್ಬೋದು. ಉದಾಹರಣೆಗೆ ಎಲ್ಲ ಅಮೇರಿಕದಲ್ಲಿ ಒಂದು ದೊಡ್ಡ ಲೈಬ್ರರಿ ಇದೆ, ಅಲ್ಲಿ ಕೋಟ್ಯಾಂತರ ಪುಸ್ತಕಗಳಿದ್ದಾವೆ. ಹೋಗಿ ಕನ್ನಡ ಪುಸ್ತಕ ಕುವೆಂಪು ಅವ್ರದ್ದು ರಾಮಾಯಣ ದರ್ಶನಂ ಕೊಡಿ ಅಂದರೂ ಕೊಡ್ತಾರೆ. ಅಂದರೆ ಅವರು ಕಂಪ್ಯೂಟರ್ ಎಲ್ಲ ಸಿಸ್ಟಮ್ ಆಗ್ಬಿಟ್ಟವ್ರು, ಯಾವ್ಯಾವ ಪ್ಯಾರಾಗ್ರಾಫಲ್ಲಿದೆ, ಯಾವ್ಯಾವ ಫಸ್ಟ್ ಫ್ಲೋರ ಸೆಕೆಂಡ್ ಫ್ಲೋರ ಎಲ್ಲ ಕಡೆನೂ ಇಟ್ಬಿಡ್ತಾರೆ. ಹುಡ್ಕೊಟ್ರೆ ಕೊಡ್ತಾರೆ. ದಾರಾ ಬೇಂದ್ರೆದು ಕೇಳಿ ಕೊಡ್ತಾರೆ. ದಾರಾ ಬೇಂದ್ರೆ ಯಾರು ಗೊತ್ತಿಲ್ಲ ಅಮೇರಿಕನ್, ಬಟ್ ಅಲ್ಲಿ ಎಲ್ಲ ಆದರೆ ಸಿಗುತ್ತೆ. ಅದೇ ಥರನೇ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇಡೀ ಮನುಕುಲದ ಎಲ್ಲ ಜೀವಿಗಳ ಎಲ್ಲ ವಸ್ತುಗಳು, ಪದಾರ್ಥಗಳು, ಸಾಮಗ್ರಿಗಳು ಇಲ್ಲಿ ಎರಡಿದೆ. ಒಂದು ಮ್ಯಾನ್ ಮೇಡ್ ಥಿಂಗ್ಸ್, ಇನ್ನೊಂದು ಗಾಡ್ ಮೇಡ್ ಥಿಂಗ್ಸ್. ಮ್ಯಾನ್ ಮೇಡ್ ಥಿಂಗ್ಸ್ದು ಆಕಾಶಿಕ್ ರೆಕಾರ್ಡಿಂಗಲ್ಲಿ ಏನು ಸಿಗಲ್ಲ, ಗಾಡ್ ಮೇಡ್ ಥಿಂಗ್ಸ್ದು ಎಲ್ಲವೂ ಸಿಗ್ತವೆ. ಯಾವ ಪ್ರಾಣಿಗಳು ಹುಟ್ಟುದು, ಸತ್ವು, ಹೆಂಗೆ ಬೆಳೆದು, ಏನೇನು ಮಾಡಿದ್ವು ಎಲ್ಲ A to Z ಇರ್ತವೆ. ಬಟ್ ರೀಡ್ ಮಾಡೋದಕ್ಕೆ ಅದಕ್ಕೆ ಕೆಲವೊಂದು ವ್ಯವಸ್ಥೆಗಳು ಬೇಕಷ್ಟೆ. ಒಂದು ಉದಾಹರಣೆ ಆಕಾಶಿಕ್ ರೆಕಾರ್ಡಿಂಗ್ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾವೇನು ಹೇಳ್ತೀರಿ, ನಾಯಿ ಬೊಗಳ್ತಾ ಇದೆ, ಅದು ಮಾನವನ ಭಾಷೆ. ನಾಯಿ ಬೊಗಳ್ತಾ ಇದೆ, ಕೋಗಿಲೆ ಹಾಡ್ತಾ ಇದೆ. ಕೋಗಿಲೆ ಹಾಡೋದು ಇಲ್ಲ, ನಾಯಿ ಬೊಗಳೋದು ಇಲ್ಲ. ಅಂದರೆ ನಾನು ಮಾತಾಡ್ತಾ ಇದ್ದೀನಿ, ನಮ್ದನ್ನು ಮಾತ್ರ ನಾವು ಮಾತು ಅಂತ ಹೇಳ್ತೀರಿ, ಬಟ್ ಬೇರೆದನ್ನೆಲ್ಲ ನಾವು ಅದಕ್ಕೊಂದು ಹೆಸರು ಕಟ್ಬಿಡ್ತೀವಿ. ನಾಯಿ ಬೊಗಳ್ತಾ ಇದೆ, ಹುಲಿ ಗರ್ಜಿಸ್ತಾ ಇದೆ. ಹುಲಿ ಗರ್ಜಿಸೋದಿಲ್ಲ, ಅದನ್ನು ನನ್ನ ಭಾಷೆ, ಅದು ಹುಲಿ ಗರ್ಜಿಸ್ತಾ ಇದೆ ಅಂತ. ನಿಜವಾಗ್ಲೂ ಹುಲಿ ಮಾತಾಡ್ತಾ ಇದೆ, ಅದು ಮಾತಾಡ್ತಾ ಇದೆ, ಆದರೆ ನಮಗೆ ಅದು ಗರ್ಜಿಸ್ತಾ ಇದೆ ಅಂತ ನಾವು ಹೇಳ್ತೀವಿ ಅನ್ಸುತ್ತೆ. ಗಾಳಿ ಬೀಸ್ತಾ ಇದೆ, ಗಾಳಿ ಬೀಸ್ತಿಲ್ಲ, ಗಾಳಿ ಏನೋ ಹೇಳ್ತಾ ಇದೆ. ನಾನು ಮೊನ್ನೆ ಯಾವುದೋ ಒಂದು ವಿಡಿಯೋ ಕಳಿಸಿದ್ರು, ಇದು ಅದು ಹಳೇದು ಮೋನೋಗ್ರಾಮ್ ಅಂತಾರೆ ನೋಡಿ, ತಟ್ಟೆ ಸುತ್ತಾ ಇರ್ತದೆ. ಆ ಸುತ್ತೋದನ್ನು ಆ ಮಿಷಿನರಿ ಕೆಟ್ಟೋಗ್ಬಿಟ್ಟೈತೆ. ಯಾರೋ ಒಬ್ಬ ಅವನೇ ಅದನ್ನು ರೆಡಿ ಮಾಡ್ಕೊಂಡು ಅದನ್ನು ಸುಮ್ಮನೆ ಹಿಂಗೆ ಟಚ್ ಆಗ್ತಿದ್ದಂಗೆ ಅಲ್ಲಿ ಏನೇನು ಬರ್ತದೆ ಅದು ಬರ್ತದೆ. ಅಂದರೆ ಅವನೇನು ಮಾಡಿದ್ದಾನೆ, ಈ ಮೋನೋಗ್ರಾಮ್ ಏನೋ ಹೇಳ್ತಾರೆ, ಅದನ್ನು ಕಂಡಿಡಿಯಕ್ಕೆ ಹೋಗಿ ಅವ್ರ ಮನೇಲಿ ಹಳೇದು ಕ್ಯಾಸೆಟ್ಗಳೆಲ್ಲ ಐತೆ, ತಟ್ಟೆ ಸಿಡಿಗಳು, ಅದನ್ನು ಹಾಕೋದಕ್ಕೆ ಅವನ ಹತ್ರ ಮಿಷಿನರಿ ಇಲ್ಲ. ಅದನ್ನು ಕಂಡಿಡಿಯಕ್ಕೆ ಹೋಗಿ ಅವನು ಗಾಳಿ ಏನು ಹೇಳ್ತಾ ಇದೆ ಅಂತ ಕಂಡಿಡಿದ್ಬಿಟ್ಟು ಅವನು. ಅಂದರೆ ಗಾಳಿ ಏನನ್ನೋ ಹೇಳ್ತಾ ಇದೆ, ಉಸ್ ಅಂತ ಗಾಳಿ ಬೀಸುತ್ತೆ. ನಾವು ಅದನ್ನು ಸೌಂಡ್ ಮಾಡಿ ತೋರಿಸ್ತೀವಿ, ಬಟ್ ಉಸ್ ಅಂತ ಇಲ್ಲ ಅದು. ಆ ಉಸ್ ಅನ್ನೋದನ್ನು ಅವನು ಕಂಪ್ರೆಸ್ ಮಾಡಿ ಅಥವಾ ಲಾರ್ಜ್ ಮಾಡಿ ಏನೋ ಮಾಡಿ ಅದು ಯಾವುದೋ ಒಂದು ವರ್ಡನ್ನು ಸೂಚಿಸ್ತಾ ಇದೆ. ಆ ವರ್ಡನ್ನು ಕೆಲವೊಂದು ಶಬ್ದ ತರಂಗಗಳು ಅಂತ ಕರೀತಾರೆ. ಅದೊಂದು ಮಿಷಿನ್. ಆ ಮಿಷಿನ್ಗೆ ಹಾಕಿದ್ರೆ ಅದೊಂದು ಆಕಾರ ಮೂಡಿಸುತ್ತೆ. ಅಲ್ಲಿ ವಿಜ್ಞಾನ, ಇಲ್ಲಿ ಸೈನ್ಸು ಎನರ್ಜಿ, ಫ್ರೀಕ್ವೆನ್ಸಿ, ವೈಬ್ರೇಷನ್, ಈ ಮೂರರ ಮೇಲೆ ಕೆಲಸ ಮಾಡೋದು. ಆ ವೈಬ್ರೇಷನಿಂದ ಯಾವುದೋ ಒಂದು ಆಕಾರ ಮೂಡ್ತಾ ಇದೆ. ಆ ಆಕಾರ ಏನು ಸೂಚಿಸುತ್ತೆ ಅಂದರೆ, ಈಗ ನಾವು ಆರೋ ಮಾರ್ಕಿಂಗ್ ಹಾಕಿದ್ರೆ ಏನು ಹೇಳ್ತೀರಿ, ಯೂ ಟರ್ನ್ ಅಂತ ಹೇಳ್ತೀವಿ. ಅದೇ ಥರ ಆ ಒಂದು ವೈಬ್ರೇಷನ್ ಅಲ್ಲಿ ಏನನ್ನೋ ಹೇಳ್ತಾ ಇದೆ, ಯಾವುದೋ ಒಂದು ಪದವನ್ನು ಸೂಚಿಸ್ತಾ ಇದೆ. ಆ ಪದದ ಅರ್ಥ ಏನು, ಅದೇ ಆಕಾಶಿಕ್ ರೆಕಾರ್ಡಿಂಗ್. ಅಂದರೆ ಇಲ್ಲೆಲ್ಲವೂ ಕೂಡ ಸೌಂಡ್, ವೈಬ್ರೇಷನ್, ಎನರ್ಜಿ, ಇದೆಲ್ಲವನ್ನು ರೀಡ್ ಮಾಡೋದಕ್ಕೆ ಬೇರೆ ಬೇರೆ ಒಂದು ಆಯಾಮಗಳಿದ್ದಾವೆ. ಸ್ಥೂಲವಾಗಿ ಮನುಷ್ಯ ಕಂಡುಹಿಡ್ದಿರೋಂಥ ಮಿಷಿನರಿ ಬೇರೆ, ಭಗವಂತ ಮಾಡಿರೋ ಮಿಷಿನರಿಗಳು ಬೇರೆ. ಇದರಲ್ಲಿ ಎಲ್ಲರದು ಒಂದು ಉದಾಹರಣೆ, ನೀವು ಹೋದ ಜನ್ಮದಲ್ಲಿ ಏನಾಗಿದ್ರಿ, ಆಚೆ ಜನ್ಮದಲ್ಲಿ ಏನಾಗಿದ್ರಿ,
ಅಥವಾ ಹೋದ ಜನ್ಮದ ಬಿಟ್ಬಿಡಿ, ಈ ಜನ್ಮದಲ್ಲಿ ಹುಟ್ಟಿದಾಗ್ಲಿಂದ ಏನೇನು ಮಾಡಿದ್ದೀರಾ. ಒಂದು ಉದಾಹರಣೆ ಹೇಳ್ತೀನಿ. ಮದುವೆ ಆಗಿದೆ, ನಿಮಗೆ ಮಕ್ಕಳಿದೆ, ಹೆಂಡತಿಗೆ ನಿಜವಾಗ್ಲೂ ಎಲ್ಲ ವಿಷಯಗಳನ್ನು ಹೇಳಿಲ್ಲ. ಏನೇನೋ ತಪ್ಪು ಮಾಡಿರ್ತೀರಿ, ಎಲ್ಲೋ ಎಡ್ಬಿಟ್ಟಿರ್ತೀರಿ, ಬಟ್ ಎಲ್ಲ ವಿಚಾರಗಳನ್ನ, ಬಟ್ ಅದು ಆಕಾಶಿಕ್ ರೆಕಾರ್ಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ ನಮ್ಮದು. ಅಲ್ಲಿ ಓದೋರ್ಗೆ ಯಾರ್ಯಾರ ಕೆಪಾಸಿಟಿ ಇದೆ ಓದ್ಕೊಂಬಂದು ನೀನು ಹಿಂಗೆ ಮಾಡಿದ್ಯಾ, ಇಂತಿಂಥದ್ದೇ ಮಾಡಿದ್ಯಾ ಹೇಳ್ಬೋದು, ಖಂಡಿತವಾಗ್ಲೂ ಹೇಳ್ಬೋದು. ಅಂದರೆ ಯಾವ ಡೈಮೆನ್ಷನಲ್ಲಿದೆ ಗುರುಗಳೇ ಅದು? ಡೈಮೆನ್ಷನ್ ಅಂದರೆ ಮತ್ತೆ ತಿರ್ಗಾ ಜನಗಳಿಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಆ ಡೈಮೆನ್ಷನ್ ಅಂದರೆ ಒಂದು ಪ್ಲೇಸ್ ಅಂತ ಇರಬೇಕಲ್ಲ, ಒಂದು ಲೈಬ್ರರಿ ಇದೆ. ಸೊ ಎಲ್ಲಿದೆ ಅದು, ಎಲ್ಲಿ ಸ್ಟೋರ್ ಆಗಿದೆ ಅಂತ? ಇಲ್ಲಿ 2 ಜಗತ್ತುಗಳಿದ್ದಾವೆ. ಒಂದು ಸ್ಥೂಲ ಜಗತ್ತು, ಮತ್ತೊಂದು ಸೂಕ್ಷ್ಮ ಜಗತ್ತು. ಸ್ಥೂಲ ಅಂದರೆ ಕಣ್ಣಿಗೆ ಕಾಣಿಸೋವೆಲ್ಲವೂ ಸ್ಥೂಲ ವಸ್ತುಗಳು ಕಾಣಿಸ್ತವೆ, ಬಣ್ಣಗಳು ಕಾಣಿಸ್ತವೆ, ಆಕಾರಗಳು ಕಾಣಿಸ್ತವೆ. ಸೂಕ್ಷ್ಮ ಜಗತ್ತಲ್ಲಿ ಇದು ಯಾವುದೂ ಕಾಣಿಸೋದಿಲ್ಲ, ಬಟ್ ಇದೆ. ಗೋಚರ ಅಗೋಚರ, ವ್ಯಕ್ತವಾಗಿರೋದು ಅವ್ಯಕ್ತವಾಗಿರೋದು. ಅವ್ಯಕ್ತವಾಗಿರೋದನ್ನ ತೋರಿಸು ಅಂದ್ರೆ ಹೇಗೆ ತೋರಿಸೋದು? ಈಗ ನಮ್ಮ ತಾತ ತೀರೋಗ್ಬಿಟ್ಟಿದ್ದಾರೆ, ತಾತನ ತೋರಿಸು ಅಂದ್ರೆ ಎಲ್ಲಿ ಫೋಟೋದಲ್ಲಿ ನೋಡಿಸ್ಬೋದು ಅಷ್ಟೇ, ಬಟ್ ತಾತ ಇಲ್ಲ. ಸೊ ಯಾವುದೋ ಒಂದು ರೂಪದಲ್ಲಿ ತಾತನೂ ಕೂಡ ಇರ್ತಾರೆ. ಸುಮ್ಮನೆ ಚಿಕ್ಕದ ಮಕ್ಕಳ ಕತೆಗಳು ಹೇಳ್ಬೇಕಾದ್ರೆ ನೋಡೋ ಅಲ್ಲಿ ಸ್ಟಾರ್ ಅವರೇ ನಿಮ್ಮ ತಾತ ಅಂದ್ರೆ ಸುಮ್ಮನೆ ಹೇಳೋರಷ್ಟೇ. ನೋಡೋ ಅವ್ರು ನಿಮ್ಮಪ್ಪ, ಇವ್ರು ನಿಮ್ಮಮ್ಮ, ಯಾರಾದ್ರು ಸ್ಟಾರ್ಗಳಾಗಿ ಹೋಗಿರ್ತಾರೆ, ಧ್ರುವ ತಾರೆಗಳಾಗಿ ಅಂತ. ಅದು ಕತೆ ರೂಪದಲ್ಲಿ ಹೇಳ್ತಾರೆ. ಬಟ್ ಅದು ಸ್ಟೋರೇಜ್ ಎಲ್ಲಿರ್ತದೆ ಲೈಬ್ರರಿ ಅಂದರೆ ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಅದು ಹೇಳಿದ್ನಲ್ಲ, ಗ್ರಾವಿಟೇಷನ್ ಫೋರ್ಸ್ ಮೀರಿ ಮೇಲ್ಗಡೆ ಎಲ್ಲೋ ಒಂದು ಸ್ಥಳದಲ್ಲಿ ಇರ್ತದೆ. ಭೂಮಂಡಲದೇ ಒಂದು ಕಡೆ ಬೇರೆ ಕಡೆ, ಕುಜಗ್ರಹದ್ದೇ ಒಂದು ಕಡೆ ಬೇರೆ ಕಡೆ, ಗುರುಗ್ರಹದ್ದೇ ಒಂದು ಕಡೆ ಬೇರೆ ಕಡೆ, ಅಲ್ಲೆಲ್ಲವೂ ಇರ್ತವೆ. ಅದು ಎಲ್ಲಿರ್ತದೆ, ನಮಗಿಲ್ಲಿ ನನಗೊಂದು ಅಡ್ರೆಸ್ ಇದೆ, ನಿಮಗೊಂದು ಆ ಥರ ಅದಕ್ಕೆ ಅಡ್ರೆಸ್ ಇಲ್ಲ. ಬಟ್ ಕುತ್ಕೊಂಡಾಗ ಮೆಡಿಟೇಷನ್ ಥ್ರೂ ನಾವು ನೋಡಬಹುದು. ನೀವು ನೋಡ್ತೀರಾ? ಖಂಡಿತವಾಗಿ ನೋಡಿ. ಅಂದರೆ ಇವಾಗ ಅಂದರೆ ಯಾರನ್ನ ನಿಮಗೆ ಸಮಸ್ಯೆ ಅಂತ ಬಂದಾಗ, ಸೊ ಅದನ್ನು ಅವ್ರ ಸಮಸ್ಯೆನ ನೀವು ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ತಿಳ್ಕೊಂಡು, ಹೌದು, ಅವ್ರ ಸಮಸ್ಯೆ ಏನು ಅಂತ ತಿಳ್ಕೊಂಡು ಅದನ್ನು ಬಗೆಹರಿಸ್ತೀರ? ಎಸ್, ಎಲ್ಲವೂ ಆಕಾಶಿಕ್ ರೆಕಾರ್ಡಿಂಗ್ ಅವಶ್ಯಕತೆ ಬರಲ್ಲ. ನನಗನ್ಸಿದ್ದು, ನಾನು ಆಲ್ರೆಡಿ ಹೇಳಿದೆ, ನನ್ನ ಹತ್ರ 3 ಪರಿಹಾರ ಮಾರ್ಗಗಳಿದ್ದಾವೆ. ಒಂದು ಶುದ್ಧೀಕರಣ, ಯಾರಿಗೆ ಏನೇ ಸಮಸ್ಯೆಗಳಿದ್ರೆ ಶುದ್ಧೀಕರಣದ ಮೂಲಕ ಪರಿಹಾರಗಳನ್ನು ಕಂಡುಹಿಡಿತೀನಿ. ಅದು ಸಣ್ಣ ಸಮಸ್ಯೆ ಇದ್ದರೆ. ಮಧ್ಯಮ ಗಾತ್ರದಿದ್ದರೆ ಯಂತ್ರ ಮಂತ್ರ ತಂತ್ರ ಪರಿಹಾರಕ. ಸೊ ಯಂತ್ರಗಳ ಮೂಲಕ ಪರಿಹಾರಗಳನ್ನು ಕಂಡುಹಿಡ್ಕೊಳ್ತೀನಿ. ಅಂದರೆ ವಾಸಿಯ ಸೊಲ್ಯೂಷನ್ ಸಿಗುತ್ತೆ. 3ನೇದು ಶ್ರೀಚಕ್ರ. ದೊಡ್ಡ ಸಮಸ್ಯೆಗಳೇನಾದರೂ ಇದ್ದರೆ ಶ್ರೀಚಕ್ರ. 1000ದಲ್ಲೂ 1 ಕೇಸು ಶ್ರೀಚಕ್ರದಿಂದನೂ ಸಾಲ್ವ್ ಆಗೋದಿಲ್ಲ. ಅಂಥವಕ್ಕೆ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಅದನ್ನು ತಿಳ್ಕೊಂಡು ಅವ್ರಿಗೆ ಏನು ಪ್ರಾಬ್ಲಮ್ಮು, ಫಸ್ಟು ಸಮಸ್ಯೆಗಳಿಗೆ ಕಾರಣ ಮೂಲ ಹುಡುಕ್ತೇನೆ ಪರಿಹಾರ ಸಿಗೋದಕ್ಕೆ ಸಾಧ್ಯವಿಲ್ಲ. ಅದು ಯಾವುದೇ ರೀತಿ ಸಮಸ್ಯೆಗಳಿರಲಿ, ವೈಯಕ್ತಿಕವಾಗಿ, ಕೌಟುಂಬಿಕವಾಗಿ, ವ್ಯಾವಹಾರಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಅಥವಾ ದೈಹಿಕ, ಮಾನಸಿಕ, ಆತ್ಮಿಕವಾಗಿರುವಂಥದ್ದು ಯಾವುದೇ ಸಮಸ್ಯೆಗಳಿಗೆ ಮೂಲ ಕಾರಣ ಹುಡುಕದೇನೆ ಪರಿಹಾರ ಸಿಗೋದಿಲ್ಲ. ಆ ಮೂಲ ಹುಡುಕೋದಕ್ಕೆ ಇದೆಲ್ಲ ಸರ್ಕಸ್ಗಳನ್ನು ಮಾಡಬೇಕಾಗುತ್ತೆ. ನಾನು ನಮ್ಮ ಗುರುಗಳು 108 ಸ್ಥೂಲ ಸೂಕ್ಷ್ಮ ವಿದ್ಯೆಗಳನ್ನು ಕಲಿಸ್ಕೊಟ್ಟಿದ್ದಾರೆ. ಅದರಲ್ಲಿ ಈ ಆಕಾಶಿಕ್ ರೆಕಾರ್ಡಿಂಗ್ ಅತ್ಯದ್ಭುತವಾಗಿರುವಂಥದ್ದು. ಏನನ್ನು ಬೇಕಾದ್ರೆ ರೀಡ್ ಮಾಡ್ಬೋದು. ಆ ರೀಡ್ ಮಾಡೋದಕ್ಕೆ ಒಂದು ಮೆಥಡ್ ಇದೆ. ಒಂದು ಮೆಥಡ್ ಅದು ಹೇಳ್ತೀರಾ? ಅಂದರೆ ಸಾಧನೆ ಅಷ್ಟೇ, ಸಿದ್ಧಿ. ಈಗ ಹಿಮಾಲಯ ಪರ್ವತವನ್ನು ಒಮ್ಮೆ ಏರಿ ಬಂದರೆ ಅವನು ಸಾಧಕ. ತೇನ್ ಸಿಂಗ್ ಮೊದಲನೇ ಹಿಮಾಲಯ ಪರ್ವತವನ್ನು ಏರ್ ಬಂದವನು. 2ನೇವನು ಯಾರೋ ಗೊತ್ತಿಲ್ಲ, ಬಟ್ 10-15 ಸಲ ಏರ್ ಬಂದಿದ್ದಾರೆ ಅಘೋರಿಗಳು. ಅವ್ರದ್ದು ಯಾರಿಗೂ ಅವ್ರಿಗೆ ಅವಾರ್ಡ್ಗಳು ಬೇಕಾಗಿಲ್ಲ, ಅವ್ರಿಗೆ ಗುರುತು ಏನೂ ಬೇಕಾಗಿಲ್ಲ. ಹೌದು. ಯಾರ್ಯಾರಿಗೆ ಅದೇನೋ ಸರ್ಟಿಫಿಕೇಟು ಅವಾರ್ಡ್ಗೆ ಬೇಕು, ಅಂಥವ್ರು ಬೇಕಾದ್ರೆ ಹೋಗ್ಬಿಟ್ಟು ಅವಾರ್ಡ್ ಕೊಡಿ ಅಂತ ಕೇಳ್ತಾರೆ. ಬಟ್ ಅಘೋರಿಗಳು ಎಷ್ಟೋ ಸಲ ಹೋಗಿ ಬಂದಿರ್ತಾರೆ, ಅವ್ರು ಯಾರು ಹೇಳ್ಕೊಂಡಿಲ್ಲ, ಹೇಳ್ಕೊಳ್ಳೋದು ಇಲ್ಲ. ಇಂಥವ್ರಿಗೆ ಸಿದ್ಧಿ ಪುರುಷರು ಅಂತಾರೆ. ಅಂದರೆ 10-15 ಸಲ ಏರ್ ಬಂದರೆ ಅವ್ನು ಸಿದ್ಧಿ ಪುರುಷ, 1 ಸಲ ಹೋದರೆ ಸಾಧಕ. ಆ ಥರ ಕೆಲವರಿಗೆ ಆಕಾಶಿಕ್ ರೆಕಾರ್ಡಿಂಗು ಮಕ್ಕಳ ಮೈಂಡಲ್ಲಿ ಮೆಮೊರಿ ಬಂದ್ಬಿಟ್ಟಿರುತ್ತೆ. ಅಂದರೆ ಇವ್ರಿಗೇನು ಸಿದ್ಧಿ ಸಾಧನೆ ಏನೂ ಮಾಡೋದು ಬೇಕಾಗಿಲ್ಲ, ಬೈ ಬರ್ತ್ ಇನ್ಬಿಲ್ಟ್ ಮೆಮೊರಿ ಅಂತಾರೆ. ಒಂದು ಮಗುಗೆ ಕನಸು ಬರ್ತಾ ಇದೆ, ಏನೇನು ಕನ್ಸಲ್ಲಿ ಬರ್ತದೆ 3 ದಿವಸದಲ್ಲಿ ನಡೆದೋಗ್ಬಿಡ್ತದೆ. ಫ್ಯೂಚರ್ ಕನ್ಸಲ್ಲಿ ಕಾಣಿಸ್ತಾ ಇದೆ. ಎಸ್, ಆ ಮಗುಗೆ ಕನಸು ಹೆಂಗೆ ಬಂತು ಅಂದರೆ ಆಕಾಶಿಕ್ ರೆಕಾರ್ಡಿಂಗಿಂದ ಬಂತು. ಅನ್ಫಾರ್ಚುನೇಟ್ಲಿ ಇವಾಗ ಒಂದು ಉದಾಹರಣೆ ಹೇಳ್ತೀನಿ. ನಾನು ಹೇಳೋದನ್ನೆಲ್ಲ ಗಮನ ಕೊಟ್ಟು ಆಲಿಸ್ಬೇಕು. ಅಂದರೆ ಎಲ್ಲ ವಿಷಯಗಳು ಎಲ್ಲರಿಗೂ ಅರ್ಥ ಆಗೋದಿಲ್ಲ. ಅದಕ್ಕೆ ಉದಾಹರಣೆಗಳನ್ನು ಹೆಚ್ಚಾಗಿ ಹೇಳ್ತಾ ಇರ್ತೀನಿ. ನಾನು ಇಲ್ಲಿಂದ ಮನೆ ಬಿಟ್ಟು ಈಚೆ ಹೋದರೆ, ಸುಮ್ಮನೆ ನಡ್ಕೊಂಡು ಹೋದರೆ ಕೆಳಗಡೆ ಎಲ್ಲೋ ದುಡ್ಡು ಸಿಗ್ತದೆ, ಕಾಯಿನೋ ಅಥವಾ 10 ರೂಪಾಯಿ 5 ರೂಪಾಯಿ ಏನೋ ಸಿಗ್ತದಲ್ವಾ? ಹುಡ್ಕಿದ್ರೆ ಸಿಕ್ಕೇ ಸಿಗ್ತದೆ. ಹೆಂಗೆ ಸಿಕ್ತು? ನಾನು ದುಡ್ದಿಲ್ಲ, ಏನಿಲ್ಲ, ಒಟ್ನಲ್ಲಿ ಸಿಕ್ಕಿಬಿಡ್ತು.
ಅದೇ ಥರ ಈಗ ಆ ಮಗು ಮಲ್ಕೊಂಡಿತ್ತು, ಕನಸಿನ ಮೂಲಕದಲ್ಲಿ ಏನೋ ಒಂದು ಆಕಾಶಿಕ್ ರೆಕಾರ್ಡಿಂಗಲ್ಲಿರೋದು ಮೆಸೇಜ್ ಬಂದ್ಬಿಡ್ತು. ಅದು ಮಗು ಬೆಳಿಗ್ಗೆ ಎದ್ದು ಅಮ್ಮ ನನಗೆ ಇಂತಿಂತ ಕನಸು ಬಂತು. 3 ದಿವಸ ಆದಮೇಲೆ ಅವಳು ಏನು ಹೇಳಿದ್ಲು ಅದು ನಡೆದೇ ಹೋಗ್ಬಿಡ್ತು. ಅಂದರೆ ಆಕಾಶಿಕ್ ರೆಕಾರ್ಡಿಂಗಲ್ಲಿ ಭವಿಷ್ಯದ್ದು ಇದೆ, ಪಾಸ್ಟ್ದು ಇದೆ, ಪ್ರೆಸೆಂಟ್ದು ಇದೆ. ಫ್ಯೂಚರು ತಿಳಿಯುತ್ತೆ. ಫ್ಯೂಚರಲ್ಲೂ ಕೂಡ ಹಿಂಗೆ ಆಗುತ್ತೆ ಅಂತ. ಈಗ ಯಾರೋ ಒಬ್ಬ ಶಿಷ್ಯ ಬರ್ತಾನೆ, ನೀನು ಬೆಳೆದೇ ಬೆಳಿತೀವಾಗ ನಾಳೆ ದಿವಸ ಸಿನಿಮಾ ನಟನಾಗ್ತೀಯ ನೀನು. ಅಂದರೆ ನಾನು ಸುಮ್ಮನೆ ಹೇಳಿರ್ಬೋದು, ಅಥವಾ ಭಗವಂತ ನನ್ನ ಬಾಯಿಂದ ಹೇಳಿಸಿರ್ಬೋದು, ಅಥವಾ ಅವನ ಅದೃಷ್ಟ ಅವ್ರ ಅಪ್ಪ ಅಮ್ಮ ಮಾಡಿರೋ ಪುಣ್ಯಫಲ ಇರ್ಬೋದು. ಏನೋ ಒಂದು ನಾನು ಹೇಳಿ ಇವಾಗ ನಾಳೆ ನೀನು ಹೀರೋ ಆಗ್ತೀಯ ಹೋಗೋ ಅಂತ ಹೇಳ್ಬಿಟ್ಟು ಅವನು ಹೀರೋ ಆಗ್ಬಿಟ್ಟ. ಇದು ಹೆಂಗೆ ಹೇಳಿದೆ ಅಂದರೆ ಇದೆಲ್ಲವೂ ಕೂಡ ಆಕಾಶಿಕ್ ರೆಕಾರ್ಡಿಂಗಲ್ಲಿರೋದು ಕ್ಲೀನಾಗಿ ಗೊತ್ತಾಗ್ಬಿಡ್ತದೆ. ಹಂಗಾಗಿ ಆ ಮಗುಗೆ ಗೋಚರ ಆಯಿತು. ಅದು ಅನ್ಫಾರ್ಚುನೇಟ್ಲಿ ಅಂದರೆ ಇನ್ಬಿಲ್ಟ್ ಮೆಮೊರಿಯಿಂದ ಯಾರಿಗೋ ಒಬ್ರಿಗೆ, ಮಗುಗೆ ಅಂತಲ್ಲ ದೊಡ್ಡವ್ರಿಗೂ ಬರ್ತದೆ ಒಂದ್ಸಲ ಕನಸು ಮೂಲಕ. ಆ ಮಗುಗೆ ಎಲ್ಲ ಕನಸುಗಳು ಸತ್ಯವಾಗ್ತವೆ. ಕೆಲವ್ರಿಗೆ ಯಾರೋ ವರ್ಷದಲ್ಲಿ 1-2 ಸತ್ಯ ಆಗ್ಬೋದು, ಇನ್ನು ಮಿಕ್ಕಿದ್ದು ಬಿಟ್ಬಿಡ್ಬೋದು. ಬಟ್ ಇದಕ್ಕೆ ಆಕಾಶಿಕ್ ರೆಕಾರ್ಡಿಂಗ್ ಓದೋದಕ್ಕೆ ಅದರದ್ದು ಒಂದು ಪ್ರೋಸೆಸ್ ಇದೆ. ಕಲಿಬೇಕು ಆ ವಿದ್ಯೆಗಳನ್ನು. ಕಲಿಬೇಕು ಅಂದರೆ ಸಾಧನೆ ಮಾಡಬೇಕು, ಸುಮ್ಮನೆ ಬರೋದಿಲ್ಲ. ಆ ಸಾಧನೆ ಮಾಡಿದಂಥವ್ರಿಗೆ ಅದೆಲ್ಲವೂ ಕೂಡ ರೆಕಾರ್ಡಿಂಗ್ ಆಗ್ತದೆ. ಆಕಾಶಿಕ್ ರೆಕಾರ್ಡಿಂಗ್ ಅಂದರೆ ಏನಂದರೆ, ಈಗ ಈಜು ಬರಲ್ಲ ನನಗೆ, ಈಜು ಕಲಿಬೇಕು ನಾನು. ಸುಮ್ಮನೆ ಹೋಗಿ ಬಿದ್ದರೆ ಅಂತೂ ಈಜು ಬರಲ್ಲ. ನನಗೆ ಡ್ರೈವಿಂಗ್ ಬರಲ್ಲ, ಹೋಗಿ ಕಲಿಬೇಕು ಡ್ರೈವಿಂಗ್ನ. ಡ್ರೈವಿಂಗ್ ಕಲ್ತ ಮೇಲೆ ನನಗೆ ಕಾನ್ಫಿಡೆಂಟ್ ಬರಬೇಕು. ಡ್ರೈವಿಂಗ್ ಲೈಸೆನ್ಸ್ ಕೊಟ್ಬಿಡ್ತಾರೆ DL ತಗೊಳಪ್ಪ ಅಂತ, ಬಟ್ ಆದರೂ ಕಾನ್ಫಿಡೆಂಟ್ ಇಲ್ಲ. ಎಷ್ಟೋ ಜನ ಹೆಣ್ಣುಮಕ್ಕಳು ಡ್ರೈವಿಂಗ್ ಲೈಸೆನ್ಸ್ ಇದೆ, ಓಡ್ಸಕ್ಕೆ ಬರಲ್ಲ, ಬೈಕ್ ಓಡ್ಸಕ್ಕೆ ಬರಲ್ಲ. ಇದೆಲ್ಲ ಏನು ಅಂದರೆ ಕಲ್ತಿದ್ದಾರೆ, ಬಟ್ ಉಪಯೋಗಿಸ್ಕೊಳ್ಳಲ್ಲ. ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅವ್ರಿಗೆ ಭಯ ಅಂದರೆ ಪ್ರಾಕ್ಟೀಸ್ ಇಲ್ಲ. ಒಂದು ಭಯ, ಇನ್ನೊಂದು ಪ್ರಾಕ್ಟೀಸ್ ಇಲ್ಲ. ಅಭ್ಯಾಸ ಮಾಡ್ಬಿಟ್ಟು ಭಯ ಹೋಗ್ಬಿಡ್ತದೆ. ಅದೇ ಥರ ಇದನ್ನು ಅಷ್ಟೇ ನಿರಂತರವಾಗಿ ಸಾಧನೆ ಮಾಡಬೇಕು. ಸಾಧನೆ ಮಾಡ್ಕೊಳ್ಳಂಗಿದ್ರೆ ಯಾರಿಗೆ ಬೇಕಾದ್ರೂ ಎಂಥ ವಿದ್ಯೆಗಳು ಬೇಕಾದ್ರೂ ಕಲಿಬೋದು, ಯಾರು ಬೇಕಾದ್ರೂ ಕಲಿಬೋದು. ಪರ್ಟಿಕ್ಯುಲರಾಗಿ ಇಂಥ ಪರ್ಸನ್ನೇ ಕಲಿಬೇಕು ಆ ಥರ ಇಲ್ಲ. ಬಟ್ ಕಲಿಯೋದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು. ಈಗ ನಾನು ಕೊಳಲು ನುಡಿಸ್ತೀನಿ, ಮಾಸ್ಟರ್ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಯಾರೋ ಒಬ್ಬ ಶಿಷ್ಯನಿಗೆ 1 ತಿಂಗಳಲ್ಲಿ ಕಲಿಸ್ಬಿಡ್ತೀನಿ, ಇನ್ನೊಬ್ಬನಿಗೆ 1 ವರ್ಷ ತಗೋತೀನಿ, ಮತ್ತೊಬ್ಬನ 3 ವರ್ಷ ತಗೋತೀನಿ, 5 ವರ್ಷ ತಗೋತೀನಿ, 10 ವರ್ಷ ತಗೋತೀನಿ. ನಾನು ತಗೊಳ್ಳಲ್ಲ. ಅವನಿಗೆ ಯೋಗ್ಯತೆ ಅರ್ಹತೆ ಇಲ್ಲ, ಅದಕ್ಕೋಸ್ಕರ 10 ವರ್ಷ. ಇವನಿಗೆ ಯೋಗ್ಯತೆ ಅರ್ಹತೆ ಇತ್ತು 1 ತಿಂಗಳು. ಈಗ ನಾನೇನು ಭೇದ ಭಾವ ಮಾಡಿಲ್ಲ, ಬಟ್ ಅವ್ರಿಗೆ ಎಷ್ಟು ಗ್ರಾಸ್ಪಿಂಗ್ ಪವರ್ ಇದೆ ಅದು ಬೇಕಲ್ಲ. ಅದು ಇದ್ದರೆ ಮಾತ್ರ ಅವರು ತಗೊಳಕ್ಕೆ ಸಾಧ್ಯನೇ ಹೊರತು ಅದಿಲ್ಲ ಅಂದರೆ ತಗೊಳಕ್ಕೆ ಸಾಧ್ಯವಿಲ್ಲ. ಹಂಗಾಗಿ ಆಕಾಶಿಕ್ ರೆಕಾರ್ಡಿಂಗ್ ಅಂತಂದರೆ ಖಂಡಿತವಾಗ್ಲೂ ಇದೆಲ್ಲವೂ ಕೂಡ ಇದನ್ನು ಬ್ರಹ್ಮವಿದ್ಯೆ, ಋಷಿವಿದ್ಯೆ, ಸೂಕ್ಷ್ಮವಿದ್ಯೆ ಅಂತ ಕರೀತಾರೆ. ಈ 3 ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನಂಗೆ. ಹಂಗಾಗಿ ಈ ವಿದ್ಯೆಗಳಿಗೆ ಕೆಲವೊಂದು ಗುರುಗಳು ಎಲ್ಲರೂ ಹೇಳ್ಕೊಡೋಕ್ಕೆ ಸಾಧ್ಯವಿಲ್ಲ. ಇವತ್ತು ಸುಮಾರು ಆನ್ಲೈನ್ ಕ್ಲಾಸ್ಗಳು ಮಾಡ್ತೀನಿ, ಆಕಾಶಿಕ್ ರೆಕಾರ್ಡಿಂಗ್ ಹಾಗೆ ಹೀಗೆ ಅಂತಾರೆ. ಅದು ಕೇವಲ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಕೆಲವೊಂದನ್ನು ತಿಳ್ಕೊಳ್ಬೋದು, ಕೆಲವೊಂದನ್ನು ಕಲ್ತ್ಕೊಳ್ಬೋದು, ಕೆಲವೊಂದನ್ನು ಕರಗತ ಮಾಡಬೇಕು. ಕೆಲವ್ರು ತಿಳ್ಕೊಳ್ತಾರೆ, ಕಲ್ತ್ಕೊಳ್ಳೋದಿಲ್ಲ. ಕೆಲವ್ರು ಕಲ್ತ್ಕೊಳ್ತಾರೆ, ಬಟ್ ಕರಗತ ಮಾಡೋದಿಲ್ಲ. ಯಾರು ಕರಗತ ಮಾಡಿರ್ತಾರೆ ಅಂಥವ್ರಿಗೆ ಇದು ಆಕಾಶಿಕ್ ರೆಕಾರ್ಡಿಂಗ್ ಅದ್ಭುತವಾಗಿ ಬರ್ತದೆ. ಒಂದು ಉದಾಹರಣೆಗೆ, ಯಾರಿಗೋ ಒಬ್ಬರಿಗೆ ಮಕ್ಕಳಾಗಲಿಲ್ಲ, ಸುಮಾರು 17 ವರ್ಷ ಆಗಿದೆ ಮದುವೆ ಆಗಿ. 17 ವರ್ಷ ಆಗಿದೆ. ಈಗ ಅವ್ರಿಗೆ ಮೊದಲು ಶುದ್ಧೀಕರಣದಲ್ಲಿ ಆಯಿತು. ನನಗೆ ಗೊತ್ತಾಗಲಿಲ್ಲ ಮೂಲ ಕಾರಣ. ಯಂತ್ರ ಕೊಟ್ಟೆ, ಅದರಲ್ಲೂ ಕೂಡ ಗೊತ್ತಾಗಲಿಲ್ಲ. ಅಂದರೆ ಅದಕ್ಕೆ ಟಚ್ಚೇ ಆಗ್ತಾ ಇಲ್ಲ, ಯಾಕೆ ಇವ್ರಿಗೆ ಮಕ್ಕಳಾಗ್ತಾ ಇಲ್ಲ ಅನ್ನೋದಕ್ಕೆ. ಶ್ರೀಚಕ್ರವನ್ನು ತಗೊಂಡೋಗಿ ಸ್ಥಾಪನೆ ಮಾಡಿದೆ. ಅವ್ರಿಗೆ ಹೇಳ್ಬಿಟ್ಟೆ ಸ್ಥಾಪನೆ ಮಾಡಿದೆ, ಇದರಿಂದ ಗೊತ್ತಾದರೆ ಇಟ್ಕೊಳ್ಳಿ, ಇಲ್ಲಾಂದರೆ ನಾನು ವಾಪಸ್ ತಗೊಂಬರ್ತೀನಿ ಅಂತ. ಆದ್ದರಿಂದನೂ ಗೊತ್ತಾಗಲಿಲ್ಲ. ಹಿಪ್ನೋಥೆರಪಿ ಮಾಡಿದೆ, ಹಿಪ್ನೋಥೆರಪಿಯಿಂದನೂ ಗೊತ್ತಾಗಲಿಲ್ಲ. ಟ್ರಾನ್ಸ್ಗೆ ಹಾಕಿದ್ದೆ, ಬಟ್ ಆಕೆ ಓದಲಿಲ್ಲ. ನೆಕ್ಸ್ಟು ಇನ್ನು ಏನು ಮಾಡೋಕ್ಕಾಗಲ್ಲ, ಇದು ಒಂದೇ ಅಂದ್ಬಿಟ್ಟು ಲಾಸ್ಟ್ ಆಕಾಶಿಕ್ ರೆಕಾರ್ಡಿಂಗ್ ಮೂಲಕ ಅವ್ರಿಗೆ ಸಮಸ್ಯೆಗೆ ಕಾರಣ ಏನು, ಮೂಲ ಏನು ಅಂತ ತಿಳ್ಕೊಂಡು, ನನಗದು ಒಂದು 3 ಮಂತ್ಸ್ ಹಿಡಿತು ಟೋಟಲ್ ಆಗಿ. ಅಂದರೆ ಇದೆಲ್ಲ ಸರ್ಕಸ್ ಮಾಡಿದ್ರೂ ಸಿಗಲಿಲ್ಲ. ಅವ್ರು ನನ್ನ ಹತ್ರ ಬಂದು ಹೆಚ್ಚು ಕಡಿಮೆ 9 ತಿಂಗಳು ಆಗ್ಬಿಟ್ಟಿತ್ತು. 6 ತಿಂಗಳಲ್ಲಿ ಏನೇನೋ ಸರ್ಕಸ್ ಮಾಡದೆ ಸಿಗಲಿಲ್ಲ. 3 ತಿಂಗಳಲ್ಲಿ ಸಿಕ್ತು. ಆಕಾಶಿಕ್ ರೆಕಾರ್ಡಿಂಗಲ್ಲಿ ಇವರು ಸಮಸ್ಯೆಗೆ ಮೂಲ ಕಾರಣ ಸಿಕ್ಕಿ, ನೆಕ್ಸ್ಟ್ ಅದಕ್ಕೆ ಏನು ಪರಿಹಾರ ಅನ್ನೋದನ್ನು ಕೊಟ್ಟಿದ್ದಾರೆ. ಪರಿಹಾರಗಳು ನನಗೆ ಗುರುಗಳು ಹೇಳ್ಕೊಟ್ಟಿದ್ದಾರೆ. ಮೊದಲು ಕಾರಣ ಹುಡುಕ್ಬಿಡ್ಬೇಕು, ಮೂಲ ಹುಡುಕ್ಬಿಡ್ಬೇಕು. ಅದು ಸಿಕ್ಕಿದ್ರೆ ಪರಿಹಾರ ಸಿಕ್ತು ಅಂತ. ಅದು ಸಿಗ್ಬೇಕು. ಅದು ಸಿಕ್ಕಿಬಿಟ್ರೆ ಪರಿಹಾರ ಸಿಕ್ತು ಅಂತಾನೆ, ಗ್ಯಾರಂಟಿ ಸಿಕ್ತು ಅಂತಾನೆ. ಇಲ್ಲಿ ನಮ್ಮ ಗುರುಗಳು ಹೇಳೋರು, ಮೊದಲು ಹುಟ್ಟಿದ್ದು ಪರಿಹಾರ, ಸಮಸ್ಯೆ ಹುಟ್ಟಿದ ಆಮೇಲೆ. ಮೊದಲು ಪರಿಹಾರ ಇದೆ. ಸಮಸ್ಯೆಗಳು ಇತ್ತೀಚೆಗೆ ಬಂದಿರೋದು. ಅಂದರೆ ಈಗೇನೋ ಮನೆ ಕಟ್ತಾ ಇದ್ದೀರಾ, ಅಲ್ಲೊಂದು ಸಮಸ್ಯೆ ಬಂತು. ಸಮಸ್ಯೆ ಎಲ್ಲಿತ್ತದು?
ಮನೆ ಕಟ್ಟಕ್ಕೆ ಶುರು ಮಾಡಿದ್ಮೇಲೆ ತಾನೇ ಬಂದಿರೋದು. ಹೌದು ಹೌದು. ಒಂದು ಮಗು ಇತ್ತು, ಒಂದು 7 ವರ್ಷದಲ್ಲಿ ಅದಕ್ಕೇನೋ ಸಮಸ್ಯೆ ಇತ್ತು. ಹೆಂಗ್ ಬಂತದು? ಈಗ ತಾನೇ ಬಂದಿರೋದು ಅದು. ಆ ಅವಶ್ಯಕತೆ ಇದ್ದರೆ ಮಾತ್ರ ಅದು ನೀವು ಹುಡುಕ್ಬೇಕಾಗುತ್ತದೆ. ಈಗ ಯಾರೋ ಒಬ್ಬ ನನ್ನ ಶಿಷ್ಯ ಅಂದರೆ ವಿದ್ಯೆ